ಹಾಸನದಲ್ಲಿ ಪ್ರೀತಂ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ನಡುವಿನ ಮುನಿಸು ಶಮನಕ್ಕೆ ನಾನಾ ಕಸರತ್ತಾಗ್ತಾ ಇತ್ತು. ಸೊ ಹಾಸನದಲ್ಲಿ ಕೊನೆಗೂ ಮೈತ್ರಿ ಪಕ್ಷದಲ್ಲಿ ಅತೃಪ್ತಿ ಅನ್ನೋದು ಶಮನಗೊಂಡಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹಾಸನದ ವಿದ್ಯಾನಗರ ರಸ್ತೆಯಲ್ಲಿ ಮತಯಾಚನೆಯನ್ನ ಪ್ರೀತಂ ಗೌಡ್ರು ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಕೊನೆಗೂ ಈ ಮೂಲಕ ಮೈತ್ರಿ ಪಕ್ಷದಲ್ಲಿ ಉಂಟಾಗಿದ್ದ ಬಿಕ್ಕಟ್ಟು ಶಮನಗೊಂಡಿದೆ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರೀತಂ ಗೌಡ್ರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕರಪತ್ರ ಹಂಚೋ ಮೂಲಕ ಮತಯಾಚನೆಗೆ ಪ್ರೀತಂ ಗೌಡ್ರು ಮುಂದಾದ್ರು. ಈ ಮೂಲಕ ಹೈಕಮಾಂಡ್ ಸೂಚನೆಗೆ ಕೊನೆಗೂ ಮಣಿದಿದ್ದಾರೆ ಪ್ರೀತಂ ಗೌಡ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹಲವು ಸುತ್ತಿನ ಸಂಧಾನ ಮಾತುಕತೆಗಳು ನಡೆದ್ರೂ ಕೂಡ ಆಂತರಿಕ ಬಿಕ್ಕಟ್ಟು ಅನ್ನೋದು ಕಡಿಮೆ ಆಗೇ ಇರಲಿಲ್ಲ, ಅಂತರ ಜಾಸ್ತಿ ಆಗ್ತಾ ಇತ್ತು. ಬಟ್ ಇಲ್ಲಿ ತೇಪೆ ಹಚ್ಚುವ ಕೆಲಸ ಯಾವಾಗ ಹೈಕಮಾಂಡ್ ನಿಂದಲೇ ಆಯ್ತು, ಪ್ರಜ್ವಲ್ ರೇವಣ್ಣ ಪರವಾಗಿ ಶ್ರೀರಕ್ಷೆ ರೀತಿ ನಾನು ನಿಂತ್ಕೊಳ್ತೀನಿ ಅಂತ ಅಮಿತ್ ಶಾ ಅವರು ಯಾವಾಗ ಅಭಯಹಸ್ತವನ್ನ ಕೊಟ್ಟರು ಆಗ್ಲಿಂದ ಎಲ್ಲವೂ ಕೂಡ ನಿಧಾನಕ್ಕೆ ಒಂದು ಹಂತದಲ್ಲಿ ಸರಿಯಾಗ್ತಾ ಬಂತು. ಇವತ್ತು ಇನ್ಫ್ಯಾಕ್ಟ್ ಫೀಲ್ಡ್ಗೆ ಇಳಿದಿದ್ದಾರೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರೀತಂ ಗೌಡ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಬಿಜೆಪಿಗೆ ಇಲ್ಲಿ ಜೆಡಿಎಸ್ಗಿಂತ ಹೆಚ್ಚು ತಲೆನೋವಾಗಿ ಕಾಣಿಸ್ತಾ ಇದ್ದಿದ್ದು ಪ್ರೀತಂ ಗೌಡ್ರ ನಡೆ. ಬಟ್ ಫೈನಲಿ ಈಗ ಎಲ್ಲವೂ ಕೂಡ ತಲೆನೋವಿಗೆ ಪರಿಹಾರವನ್ನ ಬಿಜೆಪಿ ಹೈಕಮಾಂಡೇ ಕೊಟ್ಟಿದೆ. ದಿನಗಳಲ್ಲಿ 4-5 ಬಾರಿ ಪ್ರತಿ ಮನೆಗೆ ಭೇಟಿ ಕೊಡೋದ್ರ ಮುಖೇನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು, ಆ ಮೂಲಕ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿ ಕಾರ್ಯಕರ್ತರ ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ಇದನ್ನ ಒಂದೇ ಒಂದು ನಮ್ಮ ಹೋರಾಟ ಅಂತ ಹೇಳಿದ್ರೆ ಕನಿಷ್ಠ ನಮ್ಮ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಏನು ಲೀಡ್ ಬರುತ್ತೆ ಎನ್ಡಿಎ ಅಭ್ಯರ್ಥಿಗೆ, ಅದಕ್ಕಿಂತ 1 ಮತ ಹೆಚ್ಚನ್ನ ಕೊಡಬೇಕು ಅಂತ ಹೇಳಿ ನಾನು ಪ್ರತಿಷ್ಠೆ ಆಗ್ತಾ ಇಟ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಹೋರಾಟ ಎನ್ಡಿಎ ಏನು ಒಂದು ಕೂಟ ಇದೆ ಹಾಸನದಲ್ಲಿ, ಅದನ್ನ ಗೆಲ್ಸಕ್ಕೆ ನನ್ನ ಮಾನದಂಡ ಒಂದೇನೇನೆ, ಬಲಿಷ್ಠವಾದಂತ ಹೊಳೆನರಸೀಪುರದಲ್ಲಿ ಎನ್ಡಿಎ ಅಭ್ಯರ್ಥಿ ಏನ್ ಮತ ತಗೊಳ್ತಾರೆ ಕಾಂಗ್ರೆಸ್ಗಿಂತ, ಅದಕ್ಕಿಂತ 1 ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ. ನಾವೆಲ್ಲ ನಮ್ಮಿಂದಾನೆ ಅಂತ ಹೇಳಲ್ಲ, ಜೆಡಿಎಸ್ ಕಾರ್ಯಕರ್ತರು ಶ್ರಮ ಇರುತ್ತೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರಮ ಇರುತ್ತೆ. ಆದ್ರೆ ಮಾನದಂಡ ಒಂದೇ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕಿಂತ ಕಾಂಗ್ರೆಸ್ಗೆ ಅವ್ರಿಗೆ ಲೀಡ್ ಎಷ್ಟಿರುತ್ತೆ ಅದಕ್ಕಿಂತ 1 ಮತ ಹೆಚ್ಚನ್ನ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಎನ್ಡಿಎ ಅಭ್ಯರ್ಥಿ ಕೊಡಿಸುವಂತ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಧನ್ಯವಾದಗಳು. ಯಾವ್ದು ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ್ರು ಹೇಳ್ತಾ ಇದ್ದಾರೆ, ಎನ್ಡಿಎ ಅಭ್ಯರ್ಥಿಗೆ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ನವರಿಗೆ ಎಷ್ಟು ಲೀಡ್ ಸಿಗುತ್ತೋ ಅದಕ್ಕಿಂತ 1 ಮತವನ್ನ ಎಕ್ಸ್ಟ್ರಾ ನಾನು ಕೊಡಿಸೋ ಜವಾಬ್ದಾರಿ ನಂದು, ಆ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಪ್ರಾಮಾಣಿಕ ಪ್ರಯತ್ನವನ್ನ ಇಲ್ಲಿನ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ನಾನಂತೂ ಮಾಡ್ತೀನಿ ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರೀತಂ ಗೌಡ್ರು ತಮ್ಮ ನಡೆಯ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಬಂಡಾಯದ ವಿಚಾರ ತಲೆನೋವಾಗಿ ಪರಿಣಮಿಸಿತ್ತು ಬಿಜೆಪಿ ಹಾಗೂ ಜೆಡಿಎಸ್ಗೆ. ಕಾರಣ ಹಾಸನದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ಗಮನಕ್ಕೂ ತರಲಾಗಿತ್ತು. ಫೈನಲಿ ಈಗ ವಿಕಲ್ಪವನ್ನ ಕಂಡು ಹಿಡಿದ ಹಾಗೆ ಕಾಣಿಸ್ತಾ ಇದೆ ಹೈಕಮಾಂಡ್. ಸೊ ಹೈಕಮಾಂಡ್ ಕೊಟ್ಟಿರುವಂತಹ ಆದೇಶವನ್ನ ಚಾಚು ತಪ್ಪದೆ ನಾನು ಪಾಲಿಸ್ತೀನಿ ಅಂತ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಹಾಗೆ ಕಾಣಿಸ್ತಾ ಇತ್ತು. ಸೊ ಆ ಮೂಲಕ ಪ್ರೀತಂ ಹಾಗೂ ಪ್ರಜ್ವಲ್ ನಡುವೆ ಇದ್ದಂತಹ ಬಂಡಾಯ ಮುಗಿದ ಅಧ್ಯಾಯ ಅನ್ನೋ ಕಾಲ ಸನ್ನಿಹಿತವಾಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಪ್ರೀತಂ ಗೌಡ್ರನ್ನ ನಾನಾ ರೀತಿಯಲ್ಲಿ ಮನವೊಲಿಸೋದಕ್ಕೆ ಈ ಹಿಂದೆ ಪ್ರಯತ್ನ ಪಟ್ಟಿದ್ರು. ಇನ್ಫ್ಯಾಕ್ಟ್ ಅವ್ರು ಕೇಳಿದ್ರು, ಹಾಸನ ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೂ ನಾನು ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಲುವ ಜವಾಬ್ದಾರಿನ ಹೊತ್ಕೊಳ್ತೀನಿ ಅಂತ ಹೇಳಿ, ಮೈಸೂರಿನ ಜವಾಬ್ದಾರಿ ಬೇಕಾದ್ರೂ ನಾನು ತಗೊಳ್ತೀನಿ, ಚಾಮರಾಜನಗರದ ಜವಾಬ್ದಾರಿನ ಬೇಕಾದ್ರೂ ನಾನು ತಗೊಳ್ತೀನಿ ಅಂತೆಲ್ಲ ಹೋಗಿದ್ರು. ಸ್ವಲ್ಪ ದಿವಸ ಅಲ್ಲೇ ಓಡಾಡಿದ್ರು. ಫೈನಲಿ ಈಗ ಹಾಸನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯ ಗೆಲುವಿಗಾಗಿ ಟೊಂಕ ಕಟ್ಟಿ ನಾನು ನಿಂತ್ಕೊಳ್ತೀನಿ ಅಂತ ತಿಳಿಸ್ತಾ ಇದ್ದಾರೆ.